ನಮಸ್ಕಾರ ವೀಕ್ಷಕರೇ. ನೋಡಿ, ಈ ಒಂದು ಅಜ್ಜನಿಗೆ ಏನಾಗಿದೆ ಅನ್ನೋದು ನಿಮಗೆ ನೋಡಿದರೆ ಗೊತ್ತಾಗ್ತದೆ. ನಾನು ಎಲ್ಲ ರಂಗದಲ್ಲೂ ಕೆಲಸ ಮಾಡ್ತೇನೆ. ಈ ಅಜ್ಜನಿಗೆ ನೇರವಾಗಿ ಆಗಿರುವುದು ಕ್ಯಾನ್ಸರ್. ಆ ಕ್ಯಾನ್ಸರ್ ಆಗಿರುವ ಜಾಗದಲ್ಲಿ ನೋಡಿ ಹುಳ ಬಿದ್ದಿದೆ. ಆದರೆ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಮತ್ತು ಅವರಿಗೆ ಜೀವನವನ್ನು ನಡೆಸಲಿಕ್ಕೆ ನಾವು 24 ಗಂಟೆ ಅವರ ಜೊತೆಯಲ್ಲಿ ಇದ್ದು ನಾವು ಧೈರ್ಯವನ್ನು ತುಂಬಬೇಕು. ಫಸ್ಟು ಕ್ಯಾನ್ಸರ್ ಪೇಷೆಂಟು ಮೊದಲನೇದಾಗಿ. ಎರಡನೇದಾಗಿ ಆ ಒಂದು ತೂತಿಗೆ ಅಂದರೆ ಹೋಲ್ ಮಾಡಿದ್ದಕ್ಕೆ ಹುಳ ಬಿದ್ದಿದೆ. ಅದು ಎರಡನ್ನು ನೊಂದು ಅವರು ಒಂಥರ ಜಿಗುಪ್ಸೆಗೆ ಒಳಗಾಗಿದ್ದಾರೆ. ಅಂಥ ವ್ಯಕ್ತಿಗಳಿಗೆ ನಾವು ಯಾವಾಗೂ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ನಾನು ಮೊದಲಿಂದನೂ ಹೇಳಿದ್ದೇನೆ, ಒಂದೇ ರಂಗದಲ್ಲಿ ನಾನು ಕೆಲಸ ಮಾಡ್ತಾ ಇಲ್ಲ. ಪ್ರತಿ ರಂಗದಲ್ಲೂ ನನ್ನಲ್ಲಿ ಏನು ಸಪೋರ್ಟ್ ಮಾಡಲಿಕ್ಕಾಗ್ತದೆ ಅದನ್ನು ನಾನು ಜನರಿಗೆ ಮಾಡಿದ್ದೇನೆ. ಆದರೆ ನಾನು ಇದ್ರ ಹಿಂದೆ ಮಾಡಿರುವಂಥ ವಿಡಿಯೋಗಳು ಯಾವುದು ನನ್ನ ಹತ್ರ ಇಲ್ಲ. ಅದಕ್ಕಾಗಿ ನಾನು ಮಾಡಿರುವ ಕೆಲಸಗಳಾಗಿರ್ಬೋದು, ಸೇವೆ ಅಂಥೇಳಿ ನಾನು ಮಾಡಿರುವಂಥದ್ದನ್ನು ನಾನು ಜನರಿಗೂ ತೋರಿಸ್ಬೇಕು, ಜನನೂ ನೋಡಬೇಕು ಅನ್ನೋದ್ರ ಬಗ್ಗೆ. ಏನು ಮಾಡ್ತಾಳೆ ಇವಳು, ದಿನಾನೂ ಅಲ್ಲಿ ಇಲ್ಲಿ ಓಡಾಡ್ತಾಳೆ ಅಂತೇಳಿ ಹೇಳ್ತಾರೆ ಜನ. ಆದರೆ ಏನು ಮಾಡ್ತಾಳೆ ಅಂಥೇಳಿ ಜನರಿಗೆ ಗೊತ್ತಿಲ್ಲ. ನಾನು ಮಾಡ್ತಾ ಇರುವಂಥ ಸೇವೆಗಳಿದು ಯಾರಿಗೆ ಏನಾಗಲಿ ಅಲ್ಲೇ ನಾನು ಹೋಗ್ತೇನೆ, ನನ್ನಲ್ಲಿ ಆದಷ್ಟು ಸಹಾಯ ಮಾಡ್ತೇನೆ. ನೋಡಿ, ಎಷ್ಟು ದೊಡ್ಡ ಮಂಡಕ್ಕಿ ಥರ ಹುಳ ಆಗಿದೆ ಅವರಿಗೆ. ಪಾಪ ಅವ್ರು ಎಷ್ಟು ನೊಂದ್ಕೊಳ್ಬೇಡ. ಅಂಥ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬೇಕು. ನಾನು ಮಾಡಿದ್ದೇನೆ ಅನ್ನೋದಕ್ಕಿಂತ ನಾವು ಸಪೋರ್ಟ್ ಮಾಡಬೇಕು. ಇಷ್ಟೇ ನಾನು ಹೇಳೋದು. ನೋಡಿ, ಕೂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಒಂಥರ ಹೊರಳಾಡ್ತಾರೆ. ಓಡಿ ಹೋಗಿದ್ರು ಅವರು, ಹಿಡ್ಕೊಂಬಂದು ಕೂಳಿಸ್ಕೊಂಡು ಅವರಿಗೆ ಈ ಒಂದು ನನ್ನ ತಾಯಿ ಕಲಿಸಿರುವಂಥ ಒಂದು ಔಷಧಿಯನ್ನು ನಾನು ಹಾಕಿ ಅವರಿಗೆ ನಾನು ಆ ಹುಳಗಳನ್ನು ನಾನು ಹೊರಗಡೆ ತೆಗೆದಿದ್ದೇನೆ. ನಿಮ್ಗೆ ಕಾಣ್ತದೆ, ಅದು ಬೀಳೋದು ಸಹ ಅದರಲ್ಲಿ ನೋಡಿ ಸರಿ ಮಾಡಿ ಕಾಣಿಸ್ತದೆ. ವೀಕ್ಷಕರೇ, ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಯಾವುದೇ ಒಬ್ಬ ರೋಗಕ್ಕೆ ತುತ್ತಾದರೆ ಅವರಿಗೆ ಸಪೋರ್ಟ್ ಮಾಡೋದನ್ನು ನಾವು ಮಾಡಿದರೆ ಅವರ ಜಿಗುಪ್ಸೆ ಅನ್ನು ದೂರ ಆಗ್ತದೆ ಮತ್ತು ಧೈರ್ಯ ಬರ್ತದೆ ಅವರಿಗೆ. ಹೇಳ್ತಾ ಇಂತಹ ನೋಡಿ ಬೀಳ್ತಾ ಇದೆ ಹುಳ. ಇಂಥ ವಿಡಿಯೋಗಳು ಅನ್ನನಾಳದ ಹತ್ತಿರ ಹುಳ ಆಗಿದೆ, ಯಾರಾದರೂ ನಂಬ್ತಾರಾ? ಇಂಥ ಒಂದು ಸಪೋರ್ಟು ಇಂಥ ರೋಗಿಗಳಿಗೆ ನಾವು ಮಾಡಿದರೆ ನಮಗೆ ದೇವರು ಒಳ್ಳೆಯದೇ ಆಶೀರ್ವಾದ ಮಾಡ್ತೇನೆ. ಮತ್ತು ನಮಗೆ ಮುಂದಿನ ದಿನದಲ್ಲಿ ನಾವು ಏನಾದರೂ ನಮಗೆ ಇನ್ನೊಬ್ಬರು ಸಪೋರ್ಟ್ ಮಾಡಲಿಕ್ಕೆ ನಿಲ್ತಾರೇನೋ ಹೇಳಿ ನನ್ನ ಒಂದು ನಂಬಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಿದ್ರೆ ಜನರಿಗೆ ಶೇರ್ ಮಾಡಿ ಮತ್ತು ನನ್ನ ಈ ಒಂದು ವಿಡಿಯೋಗಳಿಗೆ ಲೈಕ್ ಕೊಡಿ. ಮುಂದಿನ ಜೀವನ ಸುಖಕರ ಆಗಲಿ ಈ ಅಜ್ಜನದೆಂದು ನಂಬಿಕೊಂಡು ಬೇಡ್ಕೊಳ್ತೇನೆ ನಾನು ದೇವ್ರ ಹತ್ರ. ತಮಗೆ ಎಲ್ಲರಿಗೂ ಈ ಒಂದು ವಿಡಿಯೋ ಮುಟ್ಟಿದೆ ಅಂಥೇಳಿ ನೋಡಲಿಕ್ಕೆ ಹೇಗಿದೆಯೋ ಗೊತ್ತಿಲ್ಲ. ನನ್ನಲ್ಲಿ ಆದತ್ತ ಪ್ರಯತ್ನವನ್ನು ಮಾಡಿ ಈ ಹುಳವನ್ನು ತೆಗೆದಿದ್ದೇನೆ. ಧನ್ಯವಾದಗಳು.